ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನಲ್ಲಿ ಹೃದಯ ಪುನರುಜ್ಜೀವನದ ಪ್ರಾಮುಖ್ಯತೆ ಮತ್ತು ಹೃದಯ ಸ್ತಂಭನದ ಸಮಯದಲ್ಲಿ ಸಕಾಲಿಕ ತುರ್ತು ಪ್ರತಿಕ್ರಿಯೆಯ ಅಗತ್ಯತೆಯ ಬಗ್ಗೆ ಜಾಗೃತಿ ಮೂಡಿಸಲು ಹೃದಯ ಪುನರಾರಂಭಿಸಿ ಕಾರ್ಯಕ್ರಮವು ನಡೆಯಿತು. ರಾಷ್ಟ್ರವ್ಯಾಪಿ ಸಿಪಿಆರ್ ಜಾಗೃತಿ ವಾರದ ಭಾಗವಾಗಿ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತ್ವರಿತ ಕ್ರಮ ಮತ್ತು ಮೂಲಭೂತ ಜೀವ ಉಳಿಸುವ ಕೌಶಲ್ಯಗಳು ಜೀವನ ಮತ್ತು ಸಾವಿನ ನಡುವಿನ ವ್ಯತ್ಯಾಸವನ್ನು ಹೇಗೆ ಮಾಡಬಹುದು ಎಂಬುದರ ಕುರಿತು ಜನರಿಗೆ ಶಿಕ್ಷಣ ನೀಡುವುದು ಇದರ ಉದ್ದೇಶವಾಗಿತ್ತು. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫಾಸ್ಟಿನ್ ಲೂಕಾಸ್ ಲೋಪೋ ಅವರು ಮಾತನಾಡಿ, ಕೋವಿಡ್-19 ಸಾಂಕ್ರಾಮಿಕ ರೋಗದ ನಂತರ ಯುವ ಪೀಳಿಗೆಯಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳು ಮತ್ತು ಹೃದಯ ಸ್ತಂಭನಗಳು ಹೆಚ್ಚುತ್ತಿದ್ದು, ಇದರ ಬಗ್ಗೆ ಕಾಳಜಿ ಅಗತ್ಯ ಎಂದು ಹೇಳಿದರು. ವಿಶೇಷವಾಗಿ ಕೋವಿಡ್-19 ನಂತರ ಹೃದಯಾಘಾತಗಳು ಹೆಚ್ಚಾಗ್ತಾ ಇವೆ. ಹೃದಯದ ಅಪಘಾತಕ್ಕೆ ಒಳಗಾಗುವವರು ಜಾಸ್ತಿ ಆಗ್ತಾ ಇದ್ದಾರೆ. ಈ ಒಂದು ರೋಗಕ್ಕೆ ಇವತ್ತು ಯಾರು ತುತ್ತಾಗಬಹುದು ಅಂತ ಹೇಳುವುದೇ ಕಷ್ಟ. ಮೊದಲು ನಾವು ಸಾಧಾರಣ 45-50 ಮೇಲೆ ಇದು ಹೃದಯಾಘಾತ ಜಾಸ್ತಿ ಆಗೋದು ಅಂತ ಹೇಳ್ತಾ ಇದ್ದೀವೋ, ಅದು ಇವತ್ತು ಯೌವನ ಅವಸ್ಥೆಯಲ್ಲಿರುವವರು ಮಕ್ಕಳು ಕೂಡ ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಾ ಇರುವಾಗ ನಾವೆಲ್ಲರೂ ಇವತ್ತು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ಈ ಹೃದಯಾಘಾತ ಆದಾಗ ಯಾವ ರೀತಿಯಲ್ಲಿ ನಾವು ಸ್ಪಂದಿಸಬೇಕು, ಹೃದಯಾಘಾತ ಆದ ವ್ಯಕ್ತಿಗೆ ಯಾವ ರೀತಿಯ ಪ್ರಥಮ ಚಿಕಿತ್ಸೆ ನಾವು ನೀಡಬೇಕು, ತಕ್ಷಣಕ್ಕೆ ಏನು ನಾವು ಮಾಡಬೇಕು ಎಂಬುದನ್ನು ಪ್ರತಿಯೊಬ್ಬರು ನಾವು ತಿಳಿದುಕೊಂಡ್ರೆ ಹಲವಾರು ಜೀವಗಳನ್ನು ನಾವು ರಕ್ಷಿಸಲು ಸಾಧ್ಯ. ಇವತ್ತು ಈ ಒಂದು ಆಚರಣೆಯನ್ನು ನಾವು ಮಾಡ್ತಾ ಇರುವಾಗ ನಾವೆಲ್ಲರೂ ತಿಳಿದುಕೊಳ್ಳೋಣ, ನಮ್ಮ ಪ್ರತಿಯೊಬ್ಬರಿಗೆ ಈ ಜವಾಬ್ದಾರಿ ಇದೆ. ನಮಗೆ ಹೃದಯಾಘಾತ ಆದಾಗ ನಾವು ಯಾವ ರೀತಿಯಲ್ಲಿ ಸ್ಪಂದಿಸಬೇಕು, ಅದೇ ರೀತಿ ನಮ್ಮ ಜೊತೆ ಇರುವ ವ್ಯಕ್ತಿಗೆ ಹೃದಯಾಘಾತ ಆದಾಗ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಇದರ ಬಗ್ಗೆ ನಮಗೆ ತಿಳುವಳಿಕೆ ಇದ್ದಷ್ಟು ಆ ವ್ಯಕ್ತಿಯ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯ. ಪ್ರಥಮ ಚಿಕಿತ್ಸೆ ಅತ್ಯಗತ್ಯ, ತಕ್ಷಣಕ್ಕೆ ಅದನ್ನು ನೀಡಬೇಕು. ಯಾಕಂತ ಹೇಳಿದರೆ ಹೃದಯಾಘಾತ ಆದಾಗ ಹೆಚ್ಚು ಸಮಯ ಇಲ್ಲ. ಫಾದರ್ ಮುಲ್ಲರ್ ಸ್ಕಿಲ್ ಮತ್ತು ಸಿಮ್ಯುಲೇಷನ್ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಿತೇಶ್ ಡಿಕುನ್ನ, ಬಯೋಕೆಮಿಸ್ಟ್ರಿಯ ಪ್ರಾಧ್ಯಾಪಕಿ ಮತ್ತು ಬಿಸಿಎಲ್ಎಸ್ ತರಬೇತುದಾರರಾದ ಪ್ರೊಫೆಸರ್ ಶೈಲಜಾ ಅವರು ತರಬೇತಿ ಮತ್ತು ಪ್ರಾತ್ಯಕ್ಷಿಕೆಯನ್ನ ಮುನ್ನಡೆಸಿದ್ರು. ಮಾಡುವುದನ್ನ ನಿಲ್ಲಿಸಲಿಕ್ಕಿಲ್ಲ. ಆಸ್ಪತ್ರೆಯ ಸಿಬ್ಬಂದಿಗಳು, ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ಬಂದ ಮೇಲೆ ಅವರು ಪೇಷಂಟ್ಗೆ ಚೆಸ್ಟ್ ಕಂಪ್ರೆಷನ್ಸ್ ಕೊಡೋ ತನಕ ನೀವು ಚೆಸ್ಟ್ ಕಂಪ್ರೆಷನ್ಸ್ ಮಾಡಿದ್ರೆ ಅತಿ ಅಮೂಲ್ಯವಾದ ಜೀವವನ್ನ ನಾವು ಉಳಿಸಲಿಕ್ಕೆ ಸಾಧ್ಯವಾಗ್ತದೆ. ಸಾರ್ವಜನಿಕರಿಗೆ ಸಿಪಿಆರ್ ತಂತ್ರಗಳನ್ನು ಸರಳ ಮತ್ತು ಆಕರ್ಷಕ ರೀತಿಯಲ್ಲಿ ಪ್ರಸ್ತುತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜಾರ್ಜ್ ಜೀವನ್ ಸಿಕ್ವೇರಾ, ಡೀನ್ ಡಾಕ್ಟರ್ ಆಂಟನಿ ಸಿಲ್ವನ್ ಡಿಸೋಸಾ, ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಉದಯ್ ಕುಮಾರ್, ವೈಸ್ ಡೀನ್ ಡಾಕ್ಟರ್ ವೆಂಕಟೇಶ್ ಬಿಎಂ, ಫಾದರ್ ಮುಲ್ಲರ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ ಪ್ರಾಂಶುಪಾಲರಾದ ಡಾಕ್ಟರ್ ಹಿಲ್ಡಾ ಡಿಸೋಸಾ, ಫಾದರ್ ಮುಲ್ಲರ್ ಕಾಲೇಜಿನ ಪ್ರಾಂಶುಪಾಲರಾದ ಸಿಂಥಿಯಾ ಸಾಂತುಮೇಯರ್, ಡಾಕ್ಟರ್ ಲಿಯಾ ಮೋಹನ್ ದಾಸ್, ಸಂಪರ್ಕಾಧಿಕಾರಿ ಡಾಕ್ಟರ್ ಕೆಲ್ವಿನ್ ಪಾಯಸ್ ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.